Hello children, welcome back to my channel ದಾನೇಶ್ವರಿ ಎಜುಕೇಷನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಪದ್ಯ ಬಣ್ಣದ ಹಕ್ಕಿ. ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು ಗಿಳಿ, ಎರಡನೇದು ಕೋಳಿ, ನವಿಲು, ಇದು ಕಾಗೆ, ಪಾರಿವಾಳ, ಗುಬ್ಬಚ್ಚಿ. ಬಣ್ಣದ ಹಕ್ಕಿ ಪದ್ಯ ಬರೆದಂತಹ ಕವಿ ಸಿ ಫ ಕಟ್ಟಿಮನಿಯವರು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತು ವೇಳೆಯನ್ನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಯನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ನನಗೂ ಎರಡು ರೆಕ್ಕೆಯ ಹಚ್ಚು. ಕವಿ ಹೇಗೆ ಒಂದು ಪದ್ಯವನ್ನು ಬರೆದಿದ್ದಾರೆ ಅಂದರೆ, ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಕ್ಕವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಸೊ ಮಕ್ಕಳೇ, ಪದ್ಯ ನೋಡಿ, ಕವಿ ಒಂದು ಪಕ್ಷಿಯ ಥರ ಹೋಲಿಸ್ಕೊಂಡಿದ್ದಾನೆ. ಪಕ್ಷಿ ಹೇಗೆ ಹಾರುತ್ತೆ, ಆ ಖುಷಿ, ಆ ಥರ ಹಾರಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಪದ್ಯವನ್ನು ಬರೆದಿದ್ದಾರೆ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಹಕ್ಕಿಗೆ ಒಂದು ಮಗು ಕರೆದಂತಹ ಒಂದು ಉದ್ದೇಶನ ಇಟ್ಕೊಂಡು ಪದ್ಯವನ್ನು ಬರೆದಿದ್ದಾರೆ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಅಂತ ಮಗು ಓದಿರ್ತಿದೆ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಅಂತ ಬರ್ತಿದೆ. ಗೆಳೆಯರು ಆಡಲು ಯಾರೂ ಇಲ್ಲ, ನನ್ನ ಜೊತೆ ಆಡಲು ಗೆಳೆಯರು ಯಾರೂ ಇಲ್ಲ, ಕಳೆಯುವುದೆಂತು ವೇಳೆಯನ್ನೆಲ್ಲ, ಕಳೆಯುವುದು ಹೆಂಗೆ ವೇಳೆಯನ್ನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾ ನನಗೂ ನಿಂತರ ಕೂಗಲು ಕಲಿಸು, ಹಾಡಲು ಕಲಿಸು. ಬಾಬಾ ನನಗೂ ಹಾರಲು ಕಲಿಸು. ಅವ್ವನು ನೀರಿಗೆ ಹೋಗಿಹಳು, ತಾಯಿ ನೀರಿಗೆ ಹೋಗಿದ್ದಾಳೆ, ಅಪ್ಪನು ಪೇಟೆಗೆ ಹೋಗಿದ್ದಾನೆ. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆ. ತಾಯಿ ತಂದೆ ಬಂದ ಮೇಲೆ ಹಣ್ಣನ್ನು ತಂದು ಕೊಡುವೆನು ಅಂತ ಹೇಳ್ತಿದ್ದಾಳೆ ಅವಳು. ನನಗೂ ಎರಡು ರೆಕ್ಕೆಯ ಹಚ್ಚು, ನಿನ್ನಂಥ ಎರಡು ರೆಕ್ಕೆಯನ್ನು ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವನ್ನು ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಿನ್ನ ಥರನೇ ಎರಡು ರೆಕ್ಕೆಯನ್ನು ಹಚ್ಚಿ ನನಗೂ ಹಾರಲು ಹಚ್ಚು ಅಂತ ಹೇಳ್ತಿದ್ದಾಳೆ ಅವಳು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಇಬ್ಬರೂ ಸೇರಿ ಮುಗಿಲಿನ ಹಾರಿ ಅಲ್ಲಿಂದತ್ತ ಇಲ್ಲಿಂದತ್ತ ಹಾರುತ್ತಾ ಹಾಡುತ್ತಾ ನಲಿಯೋಣ ಬಾ, ಹಾರುತ್ತಾ ಹಾಡುತ್ತಾ ನಲಿಯೋಣ ಬಾ ಅಂತ ಹೇಳ್ತಿದ್ದಾಳೆ. ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡಬೇಕು ಮಕ್ಕಳೇ ನೀವು. ಸೊ ಈ ಪದ್ಯದಲ್ಲಿರುವಂತಹ ಪದಗಳನ್ನು ಗಟ್ಟಿಯಾಗಿ ಓದಿರಿ, ಜೋರಾಗಿ ಹೇಳಿ. ನಾನು ಹೇಳ್ತೀನಿ ಈಗ, ನೀವು ನನ್ನೊಂದಿಗೆ ಹೇಳಿ. ಸೊ ಫಸ್ಟ್ ಹಕ್ಕಿ, ಅವ್ವ, ಇವೆಲ್ಲ ಸಜಾತಿಯ ಒತ್ತಕ್ಷರಗಳು ಹೆಚ್ಚಾಗಿವೆ. ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ, ಪುಚ್ಚವ, ಹಾಡಲು, ಇಬ್ಬರು, ಹೋಗಿಹಳು, ಹೋಗಿಹನು, ಅಲ್ಲಿಂದತ್ತ ಇಲ್ಲಿಂದತ್ತ, ಮುಗಿಲಿನ ನಲಿಯುವ. ಎಲ್ಲವೂ ಸಜಾತಿ ಒತ್ತಕ್ಷರಗಳೇ ಇದೆ. ಪದಗಳ ಅರ್ಥ: ವೇಳೆ ಅಂದರೆ ಸಮಯ, ಕಾಲ, ಗಂಟೆ. ಹಚ್ಚು, ಸೇರಿಸು, ಕೂಡಿಸು. ಪುಚ್ಚ, ಒಂದು ಹಕ್ಕಿಯ ಗರಿ, ಪುಕ್ಕ. ನೆತ್ತಿ ಅಂದರೆ ತಲೆಯ ಮಧ್ಯಭಾಗ. ಹಿಂಗಡೆ ಅಂದರೆ ಹಿಂದೆ. ಸೊ ಅಭ್ಯಾಸ, ಪ್ರಶ್ನೋತ್ತರ ಮಾಡೋಣ, ಮುಂದೆ ನೋಡೋಣ. ಫಸ್ಟು
ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡೋಣ ಮಕ್ಕಳ.